ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ವಿಚಾರ ಮತಾಂತರದ ಬಗ್ಗೆ. ಹಿಂದೂ ಯುವತಿಯರನ್ನ, ಹಿಂದೂ ಮಹಿಳೆಯರನ್ನ, ಹಿಂದೂ ಕುಟುಂಬವನ್ನ ಹೇಗೆ ಮುಸ್ಲಿಂನಲ್ಲಿರುವಂತಹ ಒಬ್ಬ ಮನುಷ್ಯ ಟಾರ್ಗೆಟ್ ಮಾಡಿದ್ದ ಎನ್ನುವಂತಹ ವಿಚಾರವನ್ನ, ಆ ಒಂದು ಘಟನೆಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ. ಕೆಲವೊಂದಿಷ್ಟು ಜನ ಮಾತನಾಡ್ಕೊಳ್ತಾರೆ ವೀಕ್ಷಕರೇ, ಮತಾಂತರ ಅನ್ನೋದು ಇಲ್ಲ, ಲವ್ ಜಿಹಾದ್ ಅನ್ನೋದು ಇಲ್ಲ, ಇದು ಕೆಲವೊಂದು ರಾಜಕೀಯ ಪಕ್ಷಗಳು ಹೆಣೆದಿರುವಂತಹ ಒಂದು ಜಾಲ ಅಂತ ಹೇಳ್ತಾರೆ. ಆದರೆ ನಿಜಕ್ಕೂ ಕೂಡ ಮತಾಂತರ ನಡೆದಿದ್ಯಾ ಅನ್ನೋದಕ್ಕೆ ಈ ಒಂದು ಕಥೆ ಸಾಕ್ಷಿಯಾಗಿದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಆಳ್ವಿಕೆಯಲ್ಲಿ ರೌಡಿಸಮ್ಮು, ಮತಾಂತರಗಳೆಲ್ಲವಕ್ಕೂ ಕೂಡ ಅವಕಾಶಗಳಿಲ್ಲ ಅಂತ ಹೇಳಿ ಜನರ ಭಾವನೆ ಇದೆ. ಆದರೂ ಕೂಡ ಯೋಗಿ ಆದಿತ್ಯನಾಥ್ ಆಳ್ವಿಕೆಯಲ್ಲಿ ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯಲ್ಲಿ ಧಾರ್ಮಿಕ ಮತಾಂತರ ಸದ್ದಿಲ್ಲದೆ ನಡೀತಾ ಇದೆ. ಅದು ಈಗ ಟಿವಿ ಚಾನೆಲ್ ಒಂದರ ಸ್ಟಿಂಗ್ ಆಪರೇಷನ್ ಅಂತಾರಲ್ವಾ, ಆ ಒಂದು ಸ್ಟಿಂಗ್ ಆಪರೇಷನ್ ನಲ್ಲಿ ಬೆಳಕಿಗೆ ಬಂದಿದೆ. ಒಂದು ಕಾಲದಲ್ಲಿ ರಸ್ತೆಯಲ್ಲಿ ತಾಯ್ದ ಮಂತ್ರದ ದಾರಿಗಳನ್ನ ಮಾರ್ತಾ ಇದ್ದಂತಹ ದೊಡ್ಡ ಧಾರ್ಮಿಕ ಪುಣ್ಯಾತ್ಮ, ಧಾರ್ಮಿಕ ಪಂಡಿತ ಈಗ ಈ ಒಂದು ಮತಾಂತರಕ್ಕೆ ದೊಡ್ಡ ಕಿಂಗ್ ಪಿನ್ ಆಗಿದ್ದಾನೆ. ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಅಂತ ಆತನ ಹೆಸರು. ಅಕ್ರಮ ಮತಾಂತರವನ್ನ ಕೋಟ್ಯಾಂತರ ರೂಪಾಯಿ ಆಮಿಷವನ್ನ ಒಡ್ಡಿ ನಡೆಸ್ತಾ ಇದ್ದ. ಸ್ಟಿಂಗ್ ಆಪರೇಷನ್ ಬಳಿಕ ಉತ್ತರ ಪ್ರದೇಶದ ಪೊಲೀಸರು ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನನ್ನ ಬಂಧಿಸಿದ್ದಾರೆ. ಈಗ ಈ ಒಂದು ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನ ಅಕ್ರಮ ಚಟುವಟಿಕೆಗಳೆಲ್ಲವೂ ಕೂಡ ಬಠಾಬೈಲಾಗಿದೆ. ಅಕ್ರಮ ಧಾರ್ಮಿಕ ಮತಾಂತರದ ಮೂಲಕವೇ ಈ ಒಂದು ಚಂಗೂರ್ ಬಾಬಾ ಕೋಟಿಗಟ್ಟಲೆ ಹಣ ಹಾಗೂ ಆಸ್ತಿಯನ್ನ ಸಂಪಾದನೆ ಮಾಡಿದ್ದಾನೆ. ಒಂದು ಕಾಲದಲ್ಲಿ ರಸ್ತೆಗಳಲ್ಲಿ ರಿಂಗ್ಗಳನ್ನ ಮಾರ್ತಾ ಇದ್ದಂತಹ ಪುಣ್ಯಾತ್ಮ ಈತ ಸಡನ್ ಆಗಿ ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಮಾಡಿದ್ದಾನೆ. ಕೋಟ್ಯಾಂತರ ರೂಪಾಯಿ ಆಸ್ತಿಯ ಮಾಲೀಕನಾಗಿದ್ದಾನೆ. ಈತನ ಒಂದು ಬೆಳವಣಿಗೆ ಕಂಡು ಜನರು ಬೆಚ್ಚವೆತ್ತಿದ್ದಾರೆ. ಚಂಗೂರ್ ಬಾಬಾ ಹಿಂದೂ ಧರ್ಮದ ಬಡವರು, ನಿರ್ಗತಿಕರು, ಹಿಂದುಳಿದಂತಹ ಸಮುದಾಯದ ಜನರನ್ನ ಈ ಒಂದು ಬಾಬಾ ಟಾರ್ಗೆಟ್ ಮಾಡಿ ಹಣದ ಆಮಿಷವನ್ನ ಮಾಡ್ತಾ ಇದ್ದ. ಕಷ್ಟಗಳಿಗೆ ಸಹಾಯ ಮಾಡುವಂತಹ ಭರವಸೆಯನ್ನ ನೀಡ್ತಾ ಇದ್ದ. ರೋಗಿಗಳನ್ನ ತನ್ನ ಚಮತ್ಕಾರದ ಮೂಲಕ ವಾಸಿ ಮಾಡ್ತೇನೆ ಅಂತ ಹೇಳಿ ಭರವಸೆಯನ್ನ ಕೂಡ ಕೊಟ್ಟಿದ್ದ. ಇನ್ನು ಹಿಂದೂ ಹುಡುಗಿಯರನ್ನ ಬಲವಂತವಾಗಿ ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನ ಮಾಡ್ತಾ ಇದ್ದ. ಈತನಿಗೆ ಉತ್ತರ ಪ್ರದೇಶ ಮಾತ್ರ ಅಲ್ಲ ವೀಕ್ಷಕರೇ, ನೇಪಾಳ, ದುಬೈನಿಂದಲೂ ಕೂಡ ಸಾಕಷ್ಟು ಸಂಪರ್ಕಗಳಿದೆ ಅಂತ ಹೇಳಿ ಪೊಲೀಸರು ತಿಳಿಸಿದ್ದಾರೆ. ತಾನೊಬ್ಬ ಬಾಬಾ ಅಂತ ಹೇಳಿ ಇಮೇಜ್ ಅನ್ನ ಬಳಸಿಕೊಂಡು ಅಕ್ರಮವಾಗಿ ಧಾರ್ಮಿಕ ಆಸ್ತಿಗಳನ್ನ ಮಾಡ್ತಾ ಇದ್ದ. ಚಂಗೂರ್ ಬಾಬಾ ಬರೋಬ್ಬರಿ 106 ಕೋಟಿ ರೂಪಾಯಿ ಆಸ್ತಿ ಪಾಸ್ತಿಯನ್ನ ಹೊಂದಿದ್ದ. ಇದ 40 ಬ್ಯಾಂಕ್ ಖಾತೆಯನ್ನ ಹೊಂದಿದ್ದ. ಫೇಕ್ ಹೆಸರುಗಳನ್ನ ನೀಡಿ ಬ್ಯಾಂಕ್ ಖಾತೆಗಳನ್ನ ಮಾಡ್ತಾ ಇದ್ದ. ಈ ಒಂದು ಬ್ಯಾಂಕ್ ಖಾತೆಯನ್ನ ಬಳಸಿಕೊಂಡು ಹಣದ ವರ್ಗಾವಣೆ ಮಾಡ್ತಾ ಇದ್ದಂತಹ ಚಂಗೂರ್ ಬಾಬಾ ಲಗ್ಜೂರಿ ಮನೆ, ಬಂಗಲೆಗಳನ್ನ, ಲಗ್ಜೂರಿ ಕಾರುಗಳನ್ನ ಖರೀದಿ ಮಾಡಿದ್ದ. ಜೊತೆಗೆ ಐಷಾರಾಮಿ ಒಂದು ಶೋರೂಮ್ಗಳನ್ನು ಕೂಡ ಖರೀದಿ ಮಾಡಿದ್ದ. ಧಾರ್ಮಿಕ ಮತಾಂತರಕ್ಕೆ ಹಣ ವರ್ಗಾವಣೆ ಮಾಡುವುದಕ್ಕೆ ದಾಖಲೆ ವಿಡಿಯೋಗಳು ಪೊಲೀಸರಿಗೆ ಸಿಕ್ಕಿದೆ ವೀಕ್ಷಕರೇ. ಬಡತನದಿಂದ ಬಳಲುತ್ತಿದ್ದವರನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಉತ್ತಮ ಜನಜೀವನ, ಸುಂದರ ಕನಸುಗಳನ್ನ ಇವರಲ್ಲಿ ಬಿತ್ತುತ್ತಿದ್ದ. ಈ ಒಂದು ಕನಸು ನನಸಾಗಬೇಕಾಗಿದ್ರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಬೇಕು ಅಂತ ಹೇಳಿ ಮತಾಂತರವನ್ನ ಮಾಡ್ತಾ ಇದ್ದ. ಕಳೆದ 3-4 ವರ್ಷಗಳಿಂದ ಬಾಬಾ ಬಲರಾಂಪುರದ ಚಂದ್ ಔಲಿಯಾ ದರ್ಗಾದ ಬಳಿ ವಾಸವನ್ನ ಮಾಡ್ತಾ ಇದ್ದ. ತನ್ನನ್ನು ತಾನು ಸೂಫಿ ಸಂತ ಅಂತ ಕೂಡ ಕಲ್ತ್ಕೊಳ್ತಾ ಇದ್ದ. ಜವಾಲುದ್ದೀನ್ ಅಂಡ್ ಗ್ಯಾಂಗ್ ಧಾರ್ಮಿಕ ಮತಾಂತರಕ್ಕೆ ಹಣಗಳನ್ನ ಕೂಡ ನಿಗದಿ ಮಾಡ್ತಾ ಇದ್ರು ಸ್ನೇಹಿತರೆ. ಜನರ ಜಾತಿ ಅಂತಸ್ತಿನ ಮೇಲೆ ಈ ಒಂದು ಮತಾಂತರದ ಹಣ ಆಧಾರವಾಗಿತ್ತು. ಅಂತಂದ್ರೆ ಬ್ರಾಹ್ಮಣರ ಜಾತಿ, ಸಿಖ್, ಕ್ಷತ್ರಿಯರು ಇಸ್ಲಾಂಗೆ ಮತಾಂತರವಾದ್ರೆ 15-16 ಲಕ್ಷ ಒಂದು ಕುಟುಂಬಕ್ಕೆ ಕೊಡ್ತಾ ಇದ್ದ. OBC ಸಮುದಾಯಗಳು, ಮಹಿಳೆಯರಿಗೂ ಇಸ್ಲಾಂ ಧರ್ಮಕ್ಕೆ ಮತಾಂತರವಾದ್ರೆ ಅವ್ರಿಗೆ 10-12 ಲಕ್ಷವನ್ನ ಕೊಡ್ತಾ ಇದ್ದ. ಬೇರೆ ಜಾತಿಯವರೇನಾದ್ರೂ ಇಸ್ಲಾಂ ಧರ್ಮಕ್ಕೆ ಕನ್ವರ್ಟ್ ಆದ್ರೆ 8-10 ಲಕ್ಷವನ್ನ ಕೊಡ್ತಾ ಇದ್ದ. ಉತ್ತರ ಪ್ರದೇಶದ ATS ಪೊಲೀಸರು ಚಂಗೂರ್ ಬಾಬಾ ಜೊತೆಗೆ ನವೀನ್ ಹಾಗೂ ನೀತೋ ಎನ್ನುವಂತಹ ದಂಪತಿಗಳನ್ನ ಕೂಡ ಬಂಧಿಸಿದ್ದಾರೆ. ಈ ಒಂದು ದಂಪತಿಯು ಮತಾಂತರವಾದ ಬಳಿಕ ತಮ್ಮ ಹೆಸರನ್ನ ಕಲಿಮುದ್ದೀನ್ ಮತ್ತು ನಸ್ರೀನ್ ಅಂತ ಹೇಳಿ ಬದಲಾಯಿಸಿಕೊಂಡಿದ್ದಾರಂತೆ. ಈ ದಂಪತಿಯ ಮಗಳು ಇಸ್ಲಾಂ ಧರ್ಮಕ್ಕೆ ಮತಾಂತರವಾಗಿ ತನ್ನ ಹೆಸರು ಸಭಿಯಾ ಅಂತ ಹೇಳಿ ಬದಲಾಯಿಸಿಕೊಂಡಿದ್ದಾರೆ.
ಉತ್ತರ ಪ್ರದೇಶದ ಎಟಿಎಸ್ ಲಕ್ನೋದ ಹೋಟೆಲ್ನಿಂದ ಚಂಗೂರ್ ಬಾಬಾ ಮತ್ತು ನೀತೋರನ್ನ ಬಂಧಿಸಲಾಗಿದೆ. ನೀತೋವನ್ನ ಭೇಟಿಯಾದ ಬಳಿಕ ಚಂಗೂರ್ ಬಾಬಾ ಮಧುಪುರದ ದರ್ಗಾದ ಬಳಿ ಕಟ್ಟಡವೊಂದನ್ನು ಕಟ್ಟಿದ್ದಾನೆ. ಸರ್ಕಾರಿ ದಾಖಲೆಗಳ ಪ್ರಕಾರ ಈ ಒಂದು ಕಟ್ಟಡವು ಅಕ್ರಮವಾಗಿದೆ ವೀಕ್ಷಕರೇ. ಪೊಲೀಸರು ಈಗ ಆ ಒಂದು 70 ಕೊಠಡಿಗಳ ಐಷಾರಾಮಿ ಕಟ್ಟಡವನ್ನ ಬುಲ್ಡೋಜರ್ನಿಂದ ನೆಲಸಮವನ್ನು ಕೂಡ ಮಾಡಿದ್ದಾರೆ. ಈ ಮತಾಂತರ ಆಪರೇಷನ್ನಲ್ಲಿ ಬೇರೆ ಯಾರ್ಯಾರು ಭಾಗಿಯಾಗಿದ್ದಾರೆ ಹಾಗೂ ಹಣದ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಚಂಗೂರ್ ಬಾಬಾಗೆ ಸಾವಿರಾರು ಕೋಟಿ ವಿದೇಶಿ ಫಂಡ್ ಬರುವುದರಿಂದ ಉತ್ತರ ಪ್ರದೇಶದ ಎಟಿಎಸ್ ಜೊತೆಗೆ ಇಡಿ ಕೂಡ ತನಿಖೆಗೆ ಎಂಟ್ರಿ ಕೊಟ್ಟಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತು ಇದಾಗಿತ್ತು ಈ ಕ್ಷಣದ ವರದಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.